ಯಾವ ದೇಶ ನಿಮ್ಮದು? ವಾಟ್ಸ್ ಯುವರ್ ನೇಮ್? Solange. ಓಹ್, ನೈಸ್ ಟು ಮೀಟ್ ಯು. ಮೀನು ಮತ್ತು ಆನೆಯನ್ನು ಸೇರಿಸಿ ಒಂದು ಪ್ರಾಣಿ ಮಾಡಿದ್ದಾರೆ ಇವರು. ಇದು ಒಂದು ಇಮ್ಯಾಜಿನರಿ ಪ್ರಾಣಿ. ಒಬ್ಬ ಆನೆಯನ್ನು ಓಡಿಸ್ತಾ ಇರೋವಂಥದ್ದು ಸೀನು. ಮುಂದೆ ಆನೆ ಅಂದರೆ ಅದು ಮೂಮೆಂಟಲ್ಲಿ ಇರೋ ಥರನೇ ಕ್ಯಾಪ್ಚರ್ ಮಾಡಿದ್ದಾರೆ ಆ ಆನೆನ. ಹಾವು ಕಪ್ಪೆನ ಹಿಡಿಯೋದಕ್ಕೆ ಹೋಗ್ತಾ ಇರೋಂಥ ಅದು ಮೂಮೆಂಟಲ್ಲೇ ಇದೆ, ಮತ್ತು ಮೀನು ತಪ್ಪಿಸ್ಕೊಂಡು ಓಡ್ತಾ ಇದೆ. ಇಲ್ಲಿ ನೋಡಿ, ಇವ್ರ ಹೇರ್ ಸ್ಟೈಲ್ ನೋಡಿ ಹೇಗಿದೆ. ಗುಡ್ ಮಾರ್ನಿಂಗ್. ನಾವಿವಾಗ ಹಂಪಿಯಲ್ಲಿರೋಂಥ ಮೌಲ್ಯವಂತ ರಘುನಾಥ ಟೆಂಪಲ್ ಹತ್ರ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಈ ಟೆಂಪಲ್ ಅಂತ. ಮತ್ತು ಒಂದು ವ್ಯೂ ಪಾಯಿಂಟ್ ಕೂಡ ಇಲ್ಲಿ ಇದೆ ಇಲ್ಲಿಂದ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಒಳಗಡೆ ಹೋಗೋಣ. ಲೆಟ್ಸ್ ಗೋ. ಸೊ ಇದು ದೇವಸ್ಥಾನದ ಗೋಪುರ, ಮೌಲ್ಯವಂತ ರಘುನಾಥ. ಇಲ್ಲಿ ಯಾವಾಗಲೂ ಪ್ರೇಯರ್ ಮಾಡ್ತಾನೆ ಇರ್ತಾರೆ ಒಳಗಡೆ. ಎಷ್ಟು ಚೆನ್ನಾಗಿ ಇನ್ನೂ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ, ಏನೂ ಆಗಿಲ್ಲ ಆಯಿತು. ಇಲ್ಲಿ ನೋಡಿ, ಇಲ್ಲಿಂದ ಎಂಟ್ರಿ ಆಗೋದು. ಮಳೆ ಬರ್ತಾ ಇದೆ ಲೈಟಾಗಿ. ಕೋತಿಗಳು. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಇದು ಅಂತ. Apaga esse vídeo aqui porque eu tenho que fazer. ಒಳಗಡೆ ಹೋಗೋಕ್ಕೆ ಮುಂಚೆ ಇಲ್ಲಿ ಒಂದು ಎಂಟ್ರಿ ಇದೆ, ಹನುಮಾನ್ ಅಂತ ಹಾಕಿದ್ದಾರೆ. ಏನಿದೆ ಇಲ್ಲಿ ನೋಡೋಣ ಬನ್ನಿ. ಹನುಮಾನ್ ದೇವಸ್ಥಾನ. ಇಲ್ಲಿಂದ ಎಲ್ಲಿಗೆ ದಾರಿ ಇದೆ? ಕಚ್ಚಾ ದಾರಿ ಅನಿಸುತ್ತೆ. ಓಕೆ, ಇಲ್ಲಿಂದ ಮೇಲಕ್ಕೆ ಕೂಡ ಹೋಗ್ಬೋದು. ಕರೆಕ್ಟ್ ದಾರಿ ಇಲ್ಲ. ಇಲ್ಲಿಂದ ಮೇಲೆ ಹೋದರೆ ಆ ಮಂಟಪಗಳ ಹತ್ರ ಬರ್ತೀವಿ. ಇದೇ ಥರ ಒಂದು ವ್ಯೂ ಪಾಯಿಂಟು ದೇವಸ್ಥಾನದ ಮುಂದೆಯಿಂದ ಒಳಗಡೆ ಹೋದ್ಮೇಲೆ ಕೂಡ ಇದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಮರ ಒಣಗೋಗ್ಬಿಟ್ಟಿದೆ ಪಾಪ. ಈ ದೇವಸ್ಥಾನದ ಒಳಗಡೆ ಶಿಲ್ಪಕಲೆ ತುಂಬ ಚೆನ್ನಾಗಿದೆ ಅನಿಸುತ್ತೆ, ಅದನ್ನು ಕೂಡ ನೋಡೋಣ.
ನಾವು ಇವಾಗ ತಾನೇ ಮೌಲ್ಯವಂತ ರಘುನಾಥ ಟೆಂಪಲ್ ಒಳಗಡೆ ಚಿತ್ರಕಲೆ ಎಲ್ಲ ನೋಡಿದ್ವಿ. ಅದ್ರ ಪಕ್ಕನೇ ಇನ್ನೂ ಒಂದು ಟೆಂಪಲ್ ಇದೆ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಅದಕ್ಕೆ ಮುಂಚೆ ಇಲ್ಲಿ ಗೋಡೆಗಳ ಮೇಲೆ ತುಂಬ ಮೀನು ಮತ್ತು ಆನೆ, ಹಾವುಗಳು ಚಿತ್ರ ಎಲ್ಲ ಬಿಟ್ಟಿದ್ದಾರೆ. ಅದನ್ನು ಕೂಡ ನೋಡೋಣ, ಏನಿದೆ, ಏನಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಹಾವು, ಮೀನು ಮತ್ತು ಆಮೆ ಇಲ್ಲಿ ಬಿಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಮೀನು ಮತ್ತು ಆಮೆ. ಇಲ್ಲಿ ನೋಡಿ, ಇಲ್ಲಿ ಬ್ಯೂಟಿಫುಲ್ ಆಗಿದೆ. ಇಲ್ಲೇನು ಅವ್ರು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಒಂದು ಮೀನಿದೆ ಇಲ್ಲಿ, ಒಂದು ಮೀನಿನ ಮೇಲೆ ಮೀನು ಮತ್ತು ಆನೆಯನ್ನು ಸೇರಿಸಿ ಒಂದು ಪ್ರಾಣಿ ಮಾಡಿದ್ದಾರೆ ಇವರು. ಇದು ಒಂದು ಇಮ್ಯಾಜಿನರಿ ಪ್ರಾಣಿ. ಮೀನು ಮತ್ತು ಆನೆಯನ್ನು ಒಂದು ಮಾಡಿ ಅದ್ರ ಮೇಲೆ ರೈಡ್ ಮಾಡ್ತಾ ಇರೋವಂಥದ್ದೊಂದು ಸೀನು. ಬ್ಯೂಟಿಫುಲ್. ಇಲ್ಲಿ ಮೇಲ್ಗಡೆ ನೋಡಿ, ಒಬ್ಬ ಆನೆಯನ್ನು ಓಡಿಸ್ತಾ ಇರೋವಂಥದ್ದು ಸೀನು. ಮುಂದೆ ಆನೆ ಅಂದರೆ ಅದು ಮೂಮೆಂಟಲ್ಲಿ ಇರೋ ಥರನೇ ಕ್ಯಾಪ್ಚರ್ ಮಾಡಿದ್ದಾರೆ ಆನೆನ. ಬ್ಯೂಟಿಫುಲ್. ಇಲ್ಲಿ ನೋಡಿ, ಹಾವು ಕಪ್ಪೆನ ಹಿಡಿಯೋದಕ್ಕೆ ಹೋಗ್ತಾ ಇರೋಂಥ ಅದು ಮೂಮೆಂಟಲ್ಲೇ ಇದೆ, ಮತ್ತು ಮೀನು ತಪ್ಪಿಸ್ಕೊಂಡು ಓಡ್ತಾ ಇದೆ. ಇನ್ನು ಮಿಕ್ಕಿದೆಲ್ಲ ಮೀನುಗಳು, ದೊಡ್ಡ ದೊಡ್ಡ ಮೀನು, ಚಿಕ್ಕ ಮೀನುಗಳನ್ನ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಒಂದು ಟೆಂಪಲ್ ಇದೆ, ರಘುನಾಥ ಟೆಂಪಲ್ ಪಕ್ಕನೇ ಒಂದು. ಅಲ್ಲಿ ಕೂಡ ಕೆತ್ತನೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಇಲ್ಲಿ ಮೋಸ್ಟ್ಲಿ ಎಲ್ಲ ದೇವರ ಚಿತ್ರಗಳೇ ಮಾಡಿರೋದು. ಆಂಜನೇಯ. ಇಲ್ಲಿ ನೋಡಿ, ಇಲ್ಲಿ ಒಂದು ಇದೊಂದು ಹೇರ್ ಸ್ಟೈಲ್, ಅದು ವಿಚಿತ್ರದ ಹೇರ್ ಸ್ಟೈಲ್ ಇದು. ಮೋಸ್ಟ್ಲಿ ಇದು ಕೃಷ್ಣಂದು ಟೆಂಪಲ್. ಇಲ್ಲಿ ಒಂದು ಹುಡುಗಿ ನಿಂತಿರೋ ಥರ ಚಿತ್ರ. ಮೇಲೂ ಕೂಡ ಕೂತ್ಕೊಂಡು ಮೇಕಪ್ ಮಾಡ್ತಾ ಇರೋಂಥದ್ದು. ಇಲ್ಲಿ ಒಂದು ಹನುಮಂತನ ಚಿತ್ರ. ಹಾವುಗಳು ಮತ್ತು ಅವನು ಎರಡು ಕಿವಿಗಳು ಇಟ್ಕೊಂಡು ಕೆಳಗಡೆ ಪಾಪ ಪಶ್ಚಾತ್ತಾಪ ಪಡ್ತಾರಲ್ಲ, ಆ ಥರ ಒಂದು ಸೀನು ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ ಅನ್ಸುತ್ತೆ ಇಲ್ಲಿ. ಇಲ್ಲಿ ನೋಡಿ, ಸ್ಟ್ರೇಂಜ್ ಪರ್ಸನ್. ಇಲ್ಲೊಂದು ಹುಡುಗಿ ನಿಂತ್ಕೊಂಡಿರೋ ಅಂಥದ್ದು ಸೀನು. ಇಲ್ಲಿ ನೋಡಿ, ಗಿಟಾರ್ ಪ್ಲೇ ಮಾಡಿದ್ರ ಹತ್ರ ತಂಬೂರಿ. ಇವು ವಿಚಿತ್ರ ವ್ಯಕ್ತಿಗಳು ಇವರು ನೋಡಿ. ಟೋಪಿ ಡಿಫ್ರೆಂಟು, ಗಡ್ಡ ಡಿಫ್ರೆಂಟು, ತಂಬೂರಿ ಹೊಡಿತಾ ಇರೋದು. ಇಲ್ಲಿ ಕೂಡ ಒಬ್ಬ ವ್ಯಕ್ತಿ ಡ್ಯಾನ್ಸ್ ಮಾಡ್ತಿರೋ ಥರ ಇದೆ. ಬ್ಯೂಟಿಫುಲ್. ಇಲ್ಲಿ ನೋಡಿ, ಇಲ್ಲಿ ಕೋತಿ. ಏನೇನೆಲ್ಲ ಟ್ರೈ ಮಾಡಿದ್ದಾರೆ ಮಾರಾಯ. ಎಲ್ಲ ನೋಡಿ, ಒಂದು ಹುಡುಗಿ
ಈಗ ಇಲ್ಲಿಂದ ಮುಂದೆ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಕೂಡ ಹೋಗೋಣ, ನೋಡೋಣ ಅಲ್ಲಿಂದ ವ್ಯೂ ಪಾಯಿಂಟಿಂದ ಹೇಗೆ ಹಂಪಿ ಕಾಣುತ್ತೆ ಅಂತ. ಲೆಟ್ಸ್ ಗೋ. ಯಾವ ದೇಶ ನಿಮ್ಮದು? ಫ್ರಮ್ ವಿಚ್ ಕಂಟ್ರಿ? Brazil. ಓ, ವಾಟ್ಸ್ ಯುವರ್ ನೇಮ್? Solange. ಓ, ನೈಸ್ ಟು ಮೀಟ್ ಯು. Nice to meet ಅಲ್ಲೂ ಕೂಡ ಮುಂದೆ ನೋಡ್ತಾ ಇದ್ದೀವಿ, ಅಲ್ಲೂ ಕೂಡ ಒಂದು ದೇವಸ್ಥಾನಗಳು ಅಂದರೆ ಚಿತ್ರಕಲೆ ಅಲ್ಲೂ ಇದೆ ಅನಿಸುತ್ತೆ. ಅಲ್ಲಿಗೆ ಹೋಗೋಣ ಬನ್ನಿ. ನಾವು ಮೌಲ್ಯವಂತ ರಘುನಾಥ ದೇವಸ್ಥಾನದ ಪಕ್ಕ ಇರೋ ಇಂಥ ಇನ್ನೊಂದು ಟೆಂಪಲ್ ಇದೆ, ಅಲ್ಲಿ ಕೂಡ ತುಂಬ ಚಿತ್ರಕಲೆಗಳು ಚೆನ್ನಾಗಿದೆ. ಒಳಗಡೆ ನೋಡೋಣ. ಸೊ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ನೋಡಿ, ಬ್ಯೂಟಿಫುಲ್. ಒಂದು ಪ್ರಾಣಿ ದೇಹಕ್ಕೆ ಏನೋ ಒಂದು ಎಲೆ ಥರದ್ದು ಹಾಕ್ಬಿಟ್ಟಿದ್ದಾರೆ. ಓ, ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಒಂಥರ ಹ್ಯಾಟ್ ಇಟ್ಕೊಂಡಿರೋ ಥರ ಇದೆ ಇದು. ಬ್ಯೂಟಿಫುಲ್. ನೋಡಿ, ಒಬ್ಬ ವ್ಯಕ್ತಿ ಡ್ಯಾನ್ಸ್ ಮಾಡೋಕ್ಕೆ ಬಂದಿರೋ ಥರ. ಇಲ್ಲಿ ಒಂದು ಮೀನು, ಎರಡು ಮೀನುಗಳಿವೆ ಮೇಲೆ ಕೆಳಗಡೆ. ಇವರು ತಮಟೆ ಹೊಡೆಯುವಂಥದ್ದು ಇದು ನಾರ್ಮಲ್ ಅನಿಸುತ್ತೆ. ಇದೇನು ಗಡ್ಡ ಎಲ್ಲ ಬೇರೆ ಥರ ಇಲ್ಲ, ಇವರು ನಾರ್ಮಲ್ ಆಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಶಂಖ ಊದ್ತಾ ಇರುವಂಥದ್ದು. ಇನ್ನು ಮಿಕ್ಕಿದ್ದು ಇಲ್ಲಿ ಪೂರ್ತಿ ಬಂದು ಇಲ್ಲಿ ನೋಡಿ, ಒಂದು ಹುಡುಗಿ ಬೆಂದಿಗೆ ಹಿಡ್ಕೊಂಡು ನಿಂತಿರೋವಂಥದ್ದು, ಮಗು ಹಿಡ್ಕೊಂಡು ಅವರಮ್ಮ ನಿಂತ್ಕೊಂಡಿರೋವಂಥದ್ದು ಒಂದು ಸೀನು. ಇಲ್ಲಿ ನೋಡಿ, ಬೆಂದಿಗೆ ಹಿಡ್ಕೊಂಡು ನಿಂತ್ಕೊಂಡಿರೋವಂಥದ್ದು ಚಿಕ್ಕ ಹುಡುಗಿ. ಇಲ್ಲಿ ಕೂಡ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ನಿಂತ್ಕೊಂಡಿರೋ ಥರ ಸೀನ್. ಎಲ್ಲರೂ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿರೋ ಥರ ಒಂದು ಸೀನು ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ. ಬ್ಯೂಟಿಫುಲ್. ಬಾಣ ಹೊಡಿತಾ ಇರೋವಂಥ ಒಂದು ಸೀನು. ಓಹೋ, ಇಲ್ಲಿ ಒಂದು ಹುಡುಗಿ ನಿಂತ್ಕೊಂಡಿರೋವಂಥದ್ದು. ಸ್ಟ್ರೇಂಜ್. वास्ता सोल नो ग्रार्दा मोइतो ओ चिरा ಇಲ್ಲಿ ನೋಡಿ, ಇವ್ರ ಹೇರ್ ಸ್ಟೈಲ್ ನೋಡಿ ಹೇಗಿದೆ. ಮತ್ತು ಇಲ್ಲೂ ಒಂದಿದೆ ಅದೇ ಥರದ್ದು ಶಂಖ ಉತ್ತಾರ ಅಂಥದ್ದು. ಸೊ ಒಳಗಡೆ ತುಂಬ ಕತ್ಲೆ ಆಗಿದೆ, ಕರೆಕ್ಟಾಗಿ ಕಾಣೋದಿಲ್ಲ ಅನಿಸುತ್ತೆ. ಇಲ್ಲೂ ಒಂದು ಡ್ಯಾನ್ಸ್ ಮಾಡ್ತಾರಂಥದ್ದು ಫೋಸ್. ಇಲ್ಲಿ ಒಂದು ಹುಡುಗಿ ನಿಂತ್ಕೊಂಡ್ರು ಅಂಥದ್ದು ಫುಲ್ ಸ್ಟೈಲಿಶ್ ಆಗಿ ಫೋಸ್ ಕೊಡ್ತಾ ಇರೋದು.
ಇಲ್ಲೇನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದ್ರ ಹಿಂದೆ ಕೂಡ, ಕಂಬದ ಹಿಂದೆ ಕೂಡ ಏನೋ ಚಿತ್ರಗಣಗಳು ಮಾಡಿದ್ದಾರೆ. ಇದು ಎಲ್ಲ ಕಡೆ ಮಾಡಿದ್ದಾರೆ. ಇದು ಏನಂತ ಗೊತ್ತಿಲ್ಲ. ಇದು ಒಂದು ವಿಚಿತ್ರ ಡ್ರೆಸ್ಸು. ಇದು ಶಂಖ ಊದುತ್ತಾ ಇರುವಂಥದ್ದೊಂದು ಸೀನು. ಅಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲೇನು ಹಾಳು ಮಾಡಿಲ್ಲ ಅವರು ಅಷ್ಟು. ಇಲ್ಲಿ ಮೋಸ್ಟ್ಲಿ ಏನೋ ಒಂದು ಮಂಟಪ ಥರ ಇತ್ತು ಅನಿಸುತ್ತೆ, ಎಲ್ಲ ಹಾಳಾಗಿದೆ ಇವಾಗ. ಇವಾಗ ಇಲ್ಲಿಂದ ಮುಂದೆ ಹೋಗೋಣ, ನೋಡೋಣ ಆ ವ್ಯೂ ಪಾಯಿಂಟ್ ಹೇಗಿದೆ ಅಂತ. ಇಲ್ಲಿ ಅಷ್ಟೇ. ಇವಾಗ ಇಲ್ಲಿಂದ ಮುಂದೆ ಹೋಗೋಣ, ನೋಡೋಣ. ಇಲ್ಲಿಂದ ನಾವು ಇವಾಗ ವ್ಯೂ ಪಾಯಿಂಟಿಗೆ ಹೋಗ್ಬೋದು. ಬನ್ನಿ ನೋಡೋಣ ಹೇಗಿದೆ ವ್ಯೂ ಪಾಯಿಂಟ್ ಅಂತ. ಎಷ್ಟು ಚಿಕ್ಕದಾಗಿದೆ ಎಂಟ್ರೆನ್ಸ್. ಲೆಟ್ಸ್ ಗೋ. Vocês já gravado, né? Eu não falei naquele dia, não? Coloca cheia, memory. ಇಲ್ಲಿ ಕೂಡ ಒಂದು ದೇವಸ್ಥಾನ ಇದೆ. ಮುಂದೆ ಹೋಗೋಣ, ನೋಡೋಣ ಹೇಗಿದೆ ವ್ಯೂ ಪಾಯಿಂಟ್ ಅಂತ. ಲೆಟ್ಸ್ ಗೋ. ಇವಾಗ ಚಳಿಗಾಲ ಆಗಿದ್ರೆ ಇವತ್ತು ಸ್ವಲ್ಪ ತುಂತುರು ಮಳೆ ಬರ್ತಾಯಿತ್ತು. ವಾವ್, ಬ್ಯೂಟಿಫುಲ್. ನೋಡಿ ಇಲ್ಲಿಂದ ಹಂಪಿ ಹೇಗೆ ಕಾಣುತ್ತೆ ಅಂತ. ಇಲ್ಲಿಂದ ಮುಂದೆ ಹೋಗೋಣ. ಸೊ ಅಲ್ಲಿ ಕೂಡ ಕೂರ್ಬೋದು. ಇಲ್ಲಿದೆ ಮೇಯ್ನ್ ರೋಡು ಮತ್ತು ಈ ಬಾಳೆ ಗಿಡಗಳು. ವಿಜಯನಗರ ಸಾಮ್ರಾಜ್ಯ ಇದ್ದಂಥ ಕಾಲದಲ್ಲಿ ಕೂಡ ಈ ಬಾಳೆ ಗಿಡಗಳು ಇಲ್ಲಿ ಬೆಳೀತಾ ಇದ್ರು ಅಂತ ಹೇಳ್ತಾರೆ. ಮತ್ತು ತೆಂಗು, ಮತ್ತು 360 ಡಿಗ್ರಿ ಎಲ್ಲಿ ನೋಡಿದ್ರು ಕಲ್ಲುಗಳು. ಎಲ್ಲಿ ನೋಡಿದ್ರು ಕಲ್ಲು. ಬ್ಯೂಟಿಫುಲ್. ಮೌಲ್ಯವಂತ ರಘುನಾಥ ಟೆಂಪಲಿಗೆ ಬಂದಾಗ ಈ ಪ್ಲೇಸ್ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಬ್ಯೂಟಿಫುಲ್.
ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಪ್ಲೇಸಲ್ಲಿ ಮತ್ತೊಂದು ಕಡೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್. ಸೊ ನಮ್ಮ ಮುಂದೆ ಒಂದು ಕಲ್ಲಿದೆ, ನೋಡೋಣ ಅದನ್ನು ಪುಷ್ ಮಾಡೋಕ್ಕಾಗುತ್ತಾ ಅಂತ. ತುಂಬ ದೊಡ್ಡದಾಗಿದೆ, ಬನ್ನಿ ನೋಡೋಣ.